ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫೋ ಫ್ರಮ್ ಭರತ್ ಯೂಟ್ಯೂಬ್ ಚಾನಲ್. ನಾಳೆ ಅಂದರೆ ಭಾನುವಾರ ಮುಂಬೈ ಇಂಡಿಯನ್ಸ್ ಹಾಗೂ RCB ಮ್ಯಾಚ್ ಇದೆ. ಸದ್ಯ ಈ ಮ್ಯಾಚಲ್ಲಿ ತುಂಬ ಬದಲಾವಣೆಗಳು ಆಗ್ತಾ ಇದ್ದಾವೆ ಅಂತ ಹಲವಾರು ರಿಪೋರ್ಟ್ಸ್ಗಳು ಬರ್ತಾ ಇದ್ದಾವೆ. ಹಾಗಾದರೆ ಏನೇನು ಬದಲಾವಣೆ ಆಗ್ಬೋದು, ಯಾರು ಪ್ಲೇಯಿಂಗ್ 11ನಲ್ಲಿ ಆಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಆಲ್ರೆಡಿ ಪಾಯಿಂಟ್ಸ್ ಟೇಬಲ್ನಲ್ಲಿ 3ನೇ ಸ್ಥಾನದಲ್ಲಿರುವಂಥ RCB ತಂಡಕ್ಕೆ ಬೇಕಾಗಿರೋದು ಇನ್ನೆರಡು ಗೆಲುವು ಅಷ್ಟೇ. ಇನ್ನೊಂದೆಡೆ ಸೋಲಿನ ಸುಳಿಯಲ್ಲಿರೋ ಮುಂಬೈ ಇಂಡಿಯನ್ಸ್ ಉಳಿದಿರೋ ಅಂತಹ 4ಕ್ಕೆ 4 ಗೆದ್ದರೂ ಕೂಡ ಕ್ವಾಲಿಫೈ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸದ್ಯ ಈ ಬಾರಿ IPLಲ್ಲಿ ಯಾರು ಟಾಪ್ 4ಗೆ ಕ್ವಾಲಿಫೈ ಆಗ್ತಾರೆ ಅನ್ನೋದನ್ನೇ ಹೇಳೋದಕ್ಕೆ ಕಷ್ಟ ಆಗ್ತಾಯಿದೆ. ನಿಮ್ಮ ಪ್ರಕಾರ ಯಾವ ಟೀಮ್ಗಳು ಟಾಪ್ 4ಗೆ ಕ್ವಾಲಿಫೈ ಆಗ್ಬೋದು ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ. ಸದ್ಯ RCB ಅವರು ಕಳೆದ 10 ಪಂದ್ಯಗಳಿಂದ ಬೆಂಚ್ನಲ್ಲಿದ್ದಂತಹ ಮಂಗೇಶ್ ಯಾದವ್ ಅವರನ್ನು ಪ್ಲೇಯಿಂಗ್ 11ನಲ್ಲಿ ತರ್ತಾರೆ ಅನ್ನೋ ರಿಪೋರ್ಟ್ಸ್ಗಳು ಸದ್ಯ ಹೊರಬೀಳ್ತಾ ಇದ್ದಾವೆ. ಆದರೆ ಮಂಗೇಶ್ ಯಾದವ್ ಒಬ್ಬ ಲೆಫ್ಟ್ ಆರ್ಮ್ ಬೌಲರ್ ಆಗಿದ್ದು ಯಾರ ಜಾಗದಲ್ಲಿ ಆಡಿಸ್ತಾರೆ ಅನ್ನೋದು ಸದ್ಯ ಇನ್ನೂ ಕ್ವೆಶ್ಚನ್ ಆಗೇ ಉಳಿದಿದೆ. ಇನ್ನೊಂದೆಡೆ ಮುಂಬೈ ಇಂಡಿಯನ್ಸ್ ಟೀಮನ್ನು ರೋಹಿತ್ ಶರ್ಮಾ ಮುನ್ನಡೆಸ್ತಾರೆ ಅನ್ನೋ ಸುದ್ದಿ ಕೂಡ ಹೊರಬೀಳ್ತಾ ಇದ್ದಾವೆ. ಅದೇನೇ ಆಗಲಿ, ನಾಳೆ ಅಂತೂ ಹೈ ವೋಲ್ಟೇಜ್ ಮ್ಯಾಚ್ ಇರುತ್ತೆ. ಯಾರೂ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.